ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂತ ಭಾವಿಸ್ತೀನಿ. ಮತ್ತೆ ಈ ವಿಡಿಯೋನ ಈಗಲೇ ಸ್ಟಾರ್ಟ್ ಮಾಡ್ತಿದ್ವಿ. ನೆಕ್ಸ್ಟ್ ವಿಡಿಯೋ ಎಂಡ್ ಆಯ್ತು. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಗಾಡಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಬನ್ನಿ, ಹೋಯ್ತಾ ಸಿಗ್ತೀವಿ. ಆದರೆ ಬೇರೆ ಮಳೆ ಬೇರೆ ಸಿಕ್ಕಾಬಟ್ಟೆ ಬರ್ತಿದೆ. ಪೂಜೆ ಸಾಮಾನು ತಗೋಬೇಕು. ಇಲ್ಲಿ ನೋಡಿ, ಇಲ್ಲಿ ಮಳೆ ಬಿಟ್ಟು ಬರ್ತಿದೆ ಮಳೆ. 1 ಅವರ್ ಆದರೂ ಒಳಗೆ ಕೊಡೋದು ಬೇಡ. 1 ಅವರ್ ಆದರೂ ಒಳಗೆ ಕೊಡ್ತಿಲ್ಲ. ಮತ್ತೆ ಸ್ಟಾರ್ಟ್ ಆಯಿತು ಉದುರು. ಆಮೇಲೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಹೋಯ್ತು ಜಾಸ್ತಿ ಆಗುತ್ತೆ. ಇವಾಗ ಪೂಜೆ ಸಾಮಾನು ತಗೋಣ. ನನಗೆ ಬೇರೆ ತಲೆನೈತೈತಿ. ತಲೆನೋವು ಒತ್ಕಿಯತ್ತು. ಸ್ವಲ್ಪ ನೆಂದೆ, ತಲೆನೋವು ಒತ್ಕಿಯತ್ತು. ನಾನು ಅತ್ತಿ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಹೊರಟಿರೋದು. ಬನ್ನಿ, ಹೋಯ್ತಾ ಸಿಗ್ತೀವಿ. ನಾನು ಫ್ರೆಂಡ್ಸ್ ಮಾಡ್ಕೊತೀನಿ. ಸರಿ, ನೀವೇ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀವಿ? ಹೇಳಲ್ಲ, ಹೇಳ್ಬೇಕು. ನನಗೆ ಆಫ್ ಕೊಡೋದು. ಇಲ್ಲ ಹಂಗೆ ಕೊಡ್ತೀನಿ. ಅವ್ರ ಫ್ರೆಂಡ್ ಬರ್ಡೇಗೆ ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ಹಾಫ್ ನನಗೆ ಹಾಫ್ ನಿಂಗೆ ಅಲ್ಲ. ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೋಗೋಣ ಅಂತ ಬಂದ್ವಿ. ಮತ್ತಲ್ಲೇ ಮಳೆ ಸ್ಟಾರ್ಟ್. ಈ ಮಳೆ ಇವತ್ತು ನಮಗೆ ಬಿಡಲ್ಲ. 2 ದಿನದಲ್ಲಿ ಹಾಸನ ವೆದರೇ ಚೇಂಜ್ ಆಗುತ್ತೆ ಅಲ್ಲ ಬೇಬಿ? ಮಳೆ ನಿಂತ ಮೇಲೆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಇದೆ ಫಸ್ಟ್. ಚಾರು, ಏನು ಮಗಳು? ಕೈ ಹೊಡ್ಕೊಬರ್ಬೇಕಾ? ಹೊಡ್ಕೊಬರ್ಲ ಕಾಯಿನ? ಅದು ಹಿಂಗೆ ನಿಂತ್ಬಿಟ್ಟೆ. ಗಾಡಿ ಪೂಜೆಗೆ ಒಳಗಡೆ ಪೂಜೆ ಆಯಿತು. ಹೊರಗಡೆ ಗಾಡಿ ಪೂಜೆಗೆ ಬರ್ತೀನಿ ಅಂತ ಹೇಳಿದ್ರು ಐನಾರು. ಅದಕ್ಕೋಸ್ಕರ ವೆಯ್ಟಿಂಗು. ಅಲ್ಲಿ ಉದುರು ಮಳೆ ಬರ್ತಿದೆ. ಇವತ್ತು ಸಂಕಷ್ಟ ಚತುರ್ಥಿ ಅಲ್ವಾ? ಅವರೆಲ್ಲ ಫುಲ್ಲು ಜಾಮು, ಟ್ರಾಫಿಕ್ಕು, ಗಾಡಿಗಳು ಜಾಸ್ತಿ. ಅದು ಅಲ್ಲದೆ ನಾವು ದಟ್ ಕೆಲಸ ಏನು ಮಾಡಿದ್ವಿ, ಕ್ಯಾಶ್ ಮನೆಯಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಕ್ಯಾಶ್ ಮನೆಯಾಗ ಬಿಟ್ಟು ಬಂದು ಇಲ್ಲಿ ಫೋನ್ಪೇ ಮಾಡೋಕ್ಕೆ ನಮ್ದು ಏನೋ ಕ್ಯಾಶ್ ಇದೆಯಾ ಫೋನ್ಪೇ ಮಾಡ್ತೀನಿ. ನಾನು ಇನ್ನೂರು ಕ್ಯಾಶ್ ಇದೆಯಾ ಫೋನ್ಪೇ ಮಾಡ್ತೀನಿ. ನಂಗೆ ಇದು ಅದು ಹಾಕ್ಕೊಟ್ಟು ಪಾಪ ಇವಾಗ ಗಾಡಿ ಪೂಜೆ ಮಾಡಿಸ್ಕೊಂಡು ಓಡೋದು. ಸಿಕ್ಕಾಪಟ್ಟೆ ಗಾಡಿ ಇದು ಅಲ್ವಾ? ಟೋಟಲ್ ಜಾಸ್ತಿ ಇದೆ ಇವತ್ತು. ಸಂಕಷ್ಟ ಚತುರ್ಥಿ ಅಲ್ವಾ? ಅಲ್ಲಿ ಮುಂದೆಲ್ಲ ಗಾಡಿ ನಿಲ್ಲಿಸಿದ್ದಾರೆ. ಅದ್ರಲ್ಲಿ ಮಳೆ, ಅದರಲ್ಲಿ ಬೇರೆ ಮಳೆ. ದೇವಸ್ಥಾನದಲ್ಲಿ ಜನ. ಗಣಪತಿ ದೇವಸ್ಥಾನ ಆಲ್ಮೋಸ್ಟ್ ರಶ್ ಅಲ್ವಾ? ಚಾರು ಎಲ್ಲೋದ್ಲು? ಚಾರು ಒಳಗಡೆ ಒಂದು ಅಂತ ಕರಿ ಯಾರು ಪುಟ್ಟಾರು ಹೋಗಿದ್ದಾಳೆ. ನಿಂತಿದ್ದ ನಿಲ್ಲಲ್ಲ ಮೇಡಮ್. ಚಾರ್ವಿಕ್ ಅವರೇ ಬನ್ನಿ ಹಂಗೆ ಹೋಗ್ಬೇಡಿ. ಅಪ್ಪನ ಹತ್ರ ಇರೋಗಿ. ಹಣ್ಕಾಯಿ ಆಗಿದೆ. ಗಾಡಿ ಪೂಜೆ ಒಂದು ಮುಗಿಸ್ಕೊಂಡು ಹೋದ್ರು ಪಾಪ. ಈ ಕಟ್ಟೋದು ಅಂತ ಕಟ್ ಮಾಡಿಬಿಟ್ರಲ್ಲ. ನಮ್ಮದು ನಿಂತೈತೆ ಚೀಟಿ. ನಾವು ಡಿಯೋ ತಂದು ಇಷ್ಟೇ ಖುಷಿಲಿ ಹಿಂಗೆ ಆಡ್ತಿದ್ದು.
ಫ್ಯಾಮಿಲಿ ಹೆಸರು ಕರ್ಪೂರ ಹಚ್ಬೋದಂತ ಅವರೇ ಹಚ್ತಾರ. ಸೈಡ್ ಪೂಜೆ ಮಾಡು. ಬಾ ಚಾರ್ವಿ ಈ ಕಡೆ. ಜಸ್ಟ್ ಪೂಜೆ ಮುಗಿಸ್ಕೊಂಡು ಬಂದು ಮತ್ತೆ ಎಲ್ಲಿ ಕರ್ಕೋಗ್ತಿದ್ಯಾ ಪ್ರಮೋದ? ಏನು ಕೊಡಿಸ್ತೀಯ? ನೋಡೋಣ ಅವಳು ಖುಷಿಯ ಪಾರ್ಟಿ ಅಲ್ಲಿಗೆ ಹೋಗದ? MPR ಶಾಂತಿಗ್ರಾಮ ಎಲ್ಲಿ ಇದು ನಮ್ಮ ಕಿರಣದು ಯಾವ್ದು ಈಗ ಓಪನ್ ಆಯ್ತಲ್ಲ. ಎಲ್ಲಿ? ರಿಂಗ್ ರೋಡು ಗಾವನಡಿ ಹತ್ರ. ಗೊತ್ತಿಲ್ಲ ಯಾವ್ದು ಐತಲ್ಲಿ. ಬಾ ಅಲ್ಲಿ ಹೋದಾಗ ನಂಗೆ ಅದೇನು ಅಂತ ಗೊತ್ತಾಗುತ್ತೆ. ನಾನೆಲ್ಲ ಶಾಂತಿಗ್ರಾಮದ ಹತ್ರ ಅಂದ್ಕೊಂಡೆ. ಅಲ್ಲಿಗೆ MPRಗೆ ಈಗ ಎಲ್ಲರಿಗೆ ಹೋಗ್ತಾರೆ. ಬಾ ಟೈಮ್ ಅಲ್ಲೇ 7:15. ಬೇಗ ಹೋಗಿ ಬೇಗ ಬರಬೇಕು. ಕೀ ಹಾಕತ್ತೀಯಾ? ಲೈಟ್ ಆಫ್ ಮಾಡಲಾ? ಆಫ್ ಮಾಡು. ಸರಿ ಗೈಸ್ ಹೋಗ್ಬಿಡ್ತೀವಿ. ಅಲ್ಲೈತಿ ಸ್ವಿಚ್ಚು. ಪ್ರಮೋದ ಕಾರಲ್ಲಿ ಐತೆ. ಬೈಕ್ ಸಾಕಾತ. ಚಳಿಗೆ ಕೈ ಕಾಲೆಲ್ಲ ನಡ್ಕತ್ಕಿಂತ ಮಳೆ ಪ್ರಯುಕ್ತ ಬೈಕ್ ಸ್ಟಾಪು. ಹಂಗಾಗಿ ಕಾರಲ್ಲಿ ನನ್ನ ಮಗ್ಳಂತೂ ನಡ್ಕೋಗ್ಬಿಡ್ತು ಅತ್ತಾಗಿ. ಅಲ್ಲ ಬೇಬಿ ಈಗ ಬೆಚ್ಚಗಾಯ್ತಾ? ಬೆಚ್ಚಗಿದೆಯಾ? ನಿಮ್ಮ ಅಪ್ಪಗೆ ಒಂದೇ ದಿನ ಸಾಕಾತಲ್ಲ ಹೇಳು. ನೆಂದಿದ್ಕೆ ತಲೆನೋವು ಹೊತ್ಕೊಬಿಡ್ತು ನಿಮ್ಮ ಅಪ್ಪಗೆ. ಸ್ವಲ್ಪ ತಲೆನೋವು ಹೊತ್ಕೊತು ನನಗೆ. ಹುಸಿ ತಲೆನೋವು ಇರಲಿಲ್ಲ. ಈಗ ಒಂದು ಚೂರು ಕಡಿಮೆ ಆಯ್ತು ಅಷ್ಟೇ. ಇದೇನು ಜಾಸ್ತಿ ಕಡಿಮೆ ಇಲ್ಲ, ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇ. ಆದರೂ ಬೈಕು ಮಳೆಗಲ್ಲ. ಮಳೆಗಾಲದಲ್ಲಿ ಬೈಕ್ ಅಲ್ವೇ. ವಾಷರ್ ಒಟ್ಟಾಡ್ಬಿಟ್ಟು ಇವತ್ತು ಮಳೆಯಲ್ಲೇ ಫುಲ್ಲು ಶೀತ ಆಯ್ತಾ? ಒಳ್ಳೆ ಸ್ಟ್ರಾಂಗ್ ಕಾಫಿ ಕೊಡು ಎಲ್ಲ. ತಲೆ ಎಲ್ಲ ನೆನ್ನಿತ್ತಲ್ಲ, ತಲೆ ಏನು ಮಾಡಿದೆ? ಇವತ್ತು ಚಾಬಿಕ್ ಅವರು ಸ್ಕೂಲಿಂದ ಬಂದಾಗಿನಿಂದ ಬುಕ್ಕೇ ಮುಟ್ಟಿಲ್ಲ, ಹೋಮ್ವರ್ಕು ಫಿನಿಶ್ ಮಾಡಿಲ್ಲ. ಮೇಡಮ್ ಅವರೇ ಮರ್ತಿದ್ದೀರ ಇವತ್ತು? ಗೊತ್ತಿಲ್ವಾ? ಹೋಮ್ವರ್ಕ್ ಕೊಟ್ಟಿಲ್ವಾ? ಹಾಂ, ಓದಲ್ಲ ಬರೆಯಲ್ಲ. ಏನು ಮಾಡ್ತೀರಾ? ಮನೆಗೆ ಹೋಗಿ ಮಾಡ್ತೀರಾ? ಹಾಂ, ನೋಡೋದು. ಇವತ್ತು ಹಾಲಿಡೇ ಚಾರ್ವಿಕ್ ಅವ್ರಿಗೂ. ಹಾಂ, ನಾಳೆ ಇವತ್ತು ಬರ್ಕತೆ ಇಲ್ವಲ್ಲ, ಅದಕ್ಕೆ ಹಾಲಿಡೇ. ಬರ್ಕಂದ್ರೆ ಸ್ಕೂಲ್ ಐತೆ. ಏನು ಮಾಡ್ತೀಯ? ನೀನು ಅಲ್ಲಿ ತೋರಿಸ್ಬೇಡ ಬಿಡವೋ. ನಿಮ್ಮಲ್ಲಿ ತೋರಿಸಲು ಬಿಡುವಾ? ನಿಮ್ಮ ಬುದ್ಧಿ ಮೇಲೆ ಇದ್ದದೇ ಇಲ್ಲ ಡೈಲಿ. ಅಯ್ಯೋ ಬೇಡ ನೀನು ತೋರಿಸ್ಬೇಡ. ಅಯ್ಯೋ ನಾವು ಬಿಡು, ತೋರ್ಸಲ್ಲ. ಕಸ್ಲಾ? ಕೈ 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 ಕೈ. ಹಿಂಗಾಟ ಇವತ್ತು ಸಿಗ್ನಲಲ್ಲಿ ಎಷ್ಟು ಸತಿ ಸಿಗ್ನಲ್ ಸಿಗೋದು ಪ್ರಮೋದ? ಎಲ್ಲ ಹುಸಿ ಸಿಗ್ನಲ್ ಅಲ್ಲಿ ಪ್ರತಿ ಸತಿ ಹೋದಾಗ್ಲೂ ಇವತ್ತು ಸಿಗ್ನಲ್ ಅಲ್ಲಿ ತಗ್ಲಾಕೊಂಡಿದ್ವಿ. ಅಲ್ವಾ? ಮಂಡೇನು ಸಿಗ್ನಲ್ ಐತೆ. ಇದೇ ಎಲ್ಲ ಒಂಚೂರು ಬೇಗ ಸಿಗ್ನಲ್ ಪಾಸ್ ಇರೋದಲ್ವ. ಬೈಕಲ್ಲಿ ಮಳೆ ಬರ್ತಿರೋದು ಕರೆಕ್ಟಾಗಿ ಸಿಗ್ನಲ್ ಸಿಗಾಕಳು. ನಿನ್ನ ತಲೆನೋವು ನನಗೆ ಟ್ರಾನ್ಸ್ಫರ್ ಆಯ್ತೈತೆ. ನಿಂಗೂ ಬರ್ತೈತಾ? ತಲೆ ಎಲ್ಲಿ ನೋವು ಬರುತ್ತೆ ನಿಮಗೆ? ನಂಗೆ ಇಲ್ಲಿ ಇದೆ.
ತಲೆನೋವು ಬಂದ್ರೆ ಹೆಂಗಿರುತ್ತೆ? ಸುಂದ್ರಿ ಸುಂದ್ರಿ ಇದೇ ಡೈರಿ ಇದೇ ಡೈರಿ ಈ ಕಡೆ ಮಾಡ್ಯಾವ್ರಿ ಗೇಟು. ಫಸ್ಟ್ ಆ ಕಡೆ ಇತ್ತಲ್ಲ ಆ ರೋಡಲ್ಲಿ. ಇಲ್ಲ ಕಣವ ಈ ರೋಡಿಗೆ ಟೊಯೋಟಾ ಶೋರೂಮ್ ಇಲ್ಲೇ ಇರೋದು. ಇದೇ ಟೊಯೋಟಾ ಶೋರೂಮ್. ಎಲ್ಲ ಮರ್ತೈತೆ ಗಾಯ್ಸ್. ಇದೆಲ್ಲ ಮತ್ತೋಗಿದೆ. ಇದೇ ಸೊನ್ನೆ ತಿನ್ನಕ್ ಬಿಟ್ಟಿರೋದಾಗೆ ನಿನ್ನೆ ತಿಂದಾಕ್ ಬಿಡ್ತೀನಿ ಇವತ್ತು ನನ್ನ ಮಗಳನ್ನೇ. ಹೊಟ್ಟೆ ಹಸು ತಡಿಯಕ್ಕಾಯ್ತಲ್ಲ. ಅಯ್ಯೋ ಈ ಹೊಟ್ಟೆ ಹಸಿವಿಂದ ನಮ್ಮ ಮಮ್ಮಿ ಡೈಲಿ ಹೊಟ್ಟೆ ಹಸಿತೇನೆ ಇರುತ್ತೆ. ನಮ್ಮ ಮಮ್ಮಿ ಏನಾದ್ರು ಊಟ ಮಾಡಿಲ್ಲ ಗುರ್ರ ಅನ್ನುತ್ತೆ ಹೊಟ್ಟೆ. ನಮ್ಮ ಮಮ್ಮಿ ಏನಾದ್ರು ಬಳ್ಳೆ ಸಂಜೆ ಯಾರು ಊಟ ಮಾಡಿಸಲೇಬೇಡಿ ನೀವು. ಸಂಜೆ ರಾತ್ರಿ ಗುರ್ರ ಅಂತ ಹೊಟ್ಟೆ ಹೊಡಿತಿದ್ದೆ. ಅವ್ರಿಗೆ ಎಷ್ಟು ಊಟ ಮಾಡ್ತಾ ಗೊತ್ತಾ? ಇಷ್ಟ ಅಪ್ಪ ಊಟ ಮಾಡುತ್ತೆ. ನೋಡ ನಾನು ಎಷ್ಟು ಊಟ ಮಾಡ್ತೀನಿ ಅಂತ ಹೆಂಗ್ ಆಡ್ಕೊತಾವಳೆ. ಎಷ್ಟು ಊಟ ಮಾಡ್ತಾವ? ಅಷ್ಟೊಂದು ಊಟ ಮಾಡುತ್ತೆ. ನೀನು ಊಟ ಮಾಡಲ್ವಾ? ನಾನು ಎಷ್ಟು ತಾಳಿ ಊಟ ಮಾಡ್ತೀನಿ. ನೀನು ಅದಕ್ಕೆ ತಾನೇ ಇರೋದು. ನೀನು ದೊಡ್ಡಳಾಗಿಲ್ಲ ಅದಕ್ಕೆ. ನಾವು ಜಾಸ್ತಿ ತಿಂತೀವಲ್ಲ. ಅದು ನೋಡಿ ನಿಮ್ಮ ಅಪ್ಪ ಉಗುರು ಕಡಿಯೋದ. ನಿಮ್ಮ ಅಪ್ಪನಿಂದಾನೇ ನೀನು ಉಗುರು ಕಡಿಯೋದು ಕಲ್ತಿರೋದು. ನಾನು ಎಲ್ಲೆಲ್ಲ ಒಂದೊಂದು ವಿಡಿಯೋ ಇದೆ ಈಗ. ನೀನು ಉಗುರು ಸಿಗಾಕಣ್ಣ. ನೀನು ನಾನು ಎಲ್ಲೆಲ್ಲ ಒಂದೊಂದು ಇದ್ರೆ ಮಾತ್ರ ಕಡಿತೀನಿ. ಎಲ್ಲೆಲ್ಲ ಒಂದೊಂದು ನೀನು ಎಲ್ಲ ಊರು ಕಡಿತೀಯ. ನೀನು ಒಂದು ದಿನ ನೈಲ್ ಕಟ್ಟರ್ ತಾನು ಊರು ಕಟ್ ಮಾಡಿದ್ಯಾ? ಇಲ್ಲ ನೋಡಿ ಕರೆಕ್ಟಾಗಿ ಸಿಗಾಕಂಡೆ ನೋಡು. ಇವಳು ಅದನ್ನೇ ಮಾಡೋದು. ಸಿಗಾಕೊಂಡ್ಬಿಟ್ಟಿದ್ನಿ ಬ್ರೋ. ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಬ್ರೋ. ಈಗ ಆಟ ಮುಗಿಸ್ಕೊಳ್ಳೋಕೆ ಬರಕ್ಕಾಗಲ್ಲ. ಕಾರು ಸತ್ತು ರೋಡ್ ಎಷ್ಟು ಹಿಂಗೈತೆ. ಚೆನ್ನಾಗಿಲ್ಲ ನೋಡು. ಬಸ್ ಅಷ್ಟೇ ಮಲ್ಲ ಓಡಾಡ್ತಿರ್ತೀವಿ. ನೀನು ಓಡಾಡೋದು ಅಷ್ಟೇ. ನಾನು ಓದಾಡಲ್ಲ. ನೀನು ಯಾಕೆ ಓಡಾಡ್ತೀವಿ? ನಾವು ಓಡಾಡ್ತೀವಿ. ನಂಗೆ ಚಳಿ ಆಟ ಮಾಡ್ತೀನಲ್ಲ, ಗಲಾಟೆ ಮಾಡ್ತೀನಿ. ನನಗೆ ಅದೇ ಬೇಕು, ಆ ಚಾಕ್ಲೇಟೇ ಬೇಕು, ಆ ಚಾಕ್ಲೇಟೇ ಬೇಕು, ಆ ಬಟ್ಟೆನೇ ಬೇಕು, ಆ ಬಟ್ಟೆನೇ ಬೇಕು ಅಂತ ಆಟ ಮಾಡ್ತಿರ್ತೀನಲ್ಲ. ನೀನು ಆಟ ಮಾಡ್ತೀಯ. ಆಯ್ತು ದೋಸೆ ಬೇಕು, ಟಾಯ್ಸ್ ಬೇಕು, ಆಟ ಸಾಮಾನು ಬೇಕು, ಆ ಆಟ ಸಾಮಾನು ಬೇಕು ಅಂತ ಆಟ ಮಾಡ್ತೀನಿ. ಮಮ್ಮಿ ಯಾರು ಎಲ್ಲಿ ಬಂದೀವಪ್ಪ? ಗೊತ್ತಿಲ್ಲ. ನಿಮ್ಮ ಅಪ್ಪ ಕರ್ಕೊಬಂತು, ನಾವು ಬಂದ್ವಿ ಅಷ್ಟೇ. ಭಯ ಮಲ್ಲಿರ್ಬೇಕಿತ್ತು. ಯಾಕೆ ಬಂದೆ? ಅಲ್ಲೂ ಭಯ ಆಗುತ್ತಲ್ಲ. ಯಾಕೆ ಭಯ ಆಗುತ್ತೆ ನಿಂಗೆ? ನಾವು ಏನಾದ್ರು ಸಿಕ್ಕಾಕೊಂಡಿವ? ಸುಂದ್ರಿ ಒಳಗಡೆ ಬಿಡಲ್ವಾ ಪಾರ್ಕಿಂಗ? ಇಲ್ಲೇ ಟೊಂಟು 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 ನೆಲ್ಲಿ ಒಳಗೆ ಹೋಗೋಣ. ಬಾ. ಇದೆಲ್ಲ ಏನು ಮಮ್ಮಿ ಪಪ್ಪ? ಪಪ್ಪ ಸರ್ ಪಪ್ಪ ಎಲ್ಲ ಇಲ್ಲಿ ನಡಿಗಿ ಕೈ ಕಾಲೆಲ್ಲ ನಡುಕ್ತಾವೆ ಇಲ್ಲಿ ಪಪ್ಪನು. ಗಾಡಿಗೆ ಹೋಗಿ ಬೆಚ್ಚು ಕುತ್ಕೊತಾಳಂತೆ. ನೋಡಪ್ಪ ಇಟ್ಕೊಂಡು ಕೂತವಳೆ. ಏನಕ್ಕೆ ಅದು ಇಲ್ಲಿ ಇಟ್ಟವ್ರೆ, ಅಲ್ಲಿ ಇಟ್ಕೊಂಡು ಕೂತೆ ಅವಳೆ ಮೇಡಮ್ ಅವರು. ಪ್ರಮೋದ ಆರ್ಡ್ರ್ ಮಾಡ್ರಿ ಬೇಗ. ಮೆನ್ಯೂ ಇಲ್ವಾ? ಮೆನ್ಯೂ ಅಲ್ಲಿ ನೋಡಿ ಏನಿರುತ್ತೆ ಅಂತ. ಒಂದು ದೋಸೆ, ಒಂದು ಪಿಜ್ಜಾ, ಒಂದು ಕಾಫಿ, ಒಂದು ಚಟ್ನಿ, ಒಂದು ಬಸ್ಸನ್ನು. ಐಸ್ ಕ್ರೀಮ್ ತರಲೇನಾ? ಈಗ ಐಸ್ ಕ್ರೀಮು ಅವನ್ನೆಲ್ಲ ಕಿರಣ ಯಾಕೆ ಕಿರಣ ಅನ್ನೋದೇ ಅರ್ಥ ಆಗ್ತಿಲ್ಲ. ಅಲ್ಲಿ ಕುಂತಿಲ್ವ ಅವನು? ನಿನ್ನ ಕ್ಲಾಸ್ಮೇಟ್ ಕಿರಣ? ನಾನು ಕ್ಲಾಸ್ಮೇಟ್ ಒಂದೇ. ಅದೇ ಇದು ಯಾವುದದು ಕಟಿಂಗ್ ಎಲ್ಲ ಹೊಡೆದಲ್ಲ ಇದಕ್ಕೆ ಹೊಡೆದಿದ್ದು.
ನಾನು ಯಾವ ಕಿರಣ ಅನ್ಕೊಂಡಿದ್ದೆ ಗೊತ್ತಾ, ನಮ್ಮ ಮದುವೆಯಲ್ಲಿ ನಿನ್ನ ಜೊತೆ ಇದ್ದಲ್ಲ. ಕಳಿಸ್ತಾನೆ ಏನು ಆರ್ಡರ್ ಹೇಳ್ಬೋದು. ಆರ್ಡರ್ ಹೇಳಿ ನಾನು ಸಜೆಸ್ಟ್ ಮಾಡ್ತೀನಿ ಸರ್, ನಮ್ಮದು ಸಿಗ್ನೇಚರ್ ಡಿಶ್ಶು ಹನೀಸ್ ಮಂದಿ ಇರ್ತದೆ ಸರ್. ಯು ಹ್ಯಾವ್ ಟು ಟೇಸ್ಟ್ ದಟ್. ವಾಟ್ಸ್ ಯುವರ್ ಗುಡ್ ನೇಮ್ ಸರ್? ಮೈ ನೇಮ್ ಇಸ್ ಸಫ್ವಾನ್. ಇಲ್ಲಿಗೆ ನೀನು ಅವತ್ತೇ ಓಪನ್ ಆಯ್ತಲ್ಲ, ಅವತ್ತೇ ಕರ್ಕೊಂಬರೋಣ ಅಂದ್ಕೊಂಡಿದ್ದೆ. ನೀ ಮನಸ್ಕೊಂಡಿದ್ದಲ್ಲ, ಬೇಡ ಅನ್ಕೊಂಡು ಮಗಳು ಮಮ್ಮಿಯ ಬೇಡ ಮನಸ್ಕೊಂಡವಳೆ. ಈಗ ಯಾಕೆ ಕರ್ಕೊಂಡು ಹೋಗೋದು ಅನ್ಕೊಂಡು ನೋಡಿ, ಇವತ್ತು ಗಾಡಿ ತಗೊಂಡಿದ್ದನ್ನ ಕರ್ಕೊಂಬಂದಿದ್ದೀನಿ. ಹಾಂ ನೀನು ಅಂದರೆ ಯಾಕೆ ನಿನಗೆ ಬೇಕಾದಾಗ ಮಾತ್ರ ಕರ್ಕೊಂಡ್ತೀಯ. ನನಗೆ ಬೇಕಾದಾಗ ಅಂತ ಏನಿಲ್ಲ. ಯಾಕೆ ಕರ್ಕೊಂಬಂದಿಲ್ವ ಮನೆ ಇವತ್ತು? ಈಗ ಓಪನ್ ಆಗಿ ಒಂದು ತಿಂಗಳೂ ಆಗಿಲ್ಲ. ಹಾಂ, ತಿಂಗಳೂ ಆಗಿಲ್ಲ ಹೋಟ್ಲು ಓಪನ್ ಆಗಿ. ಹಾಂ, ಇದ್ರದ್ದೆಲ್ಲ ವಾಲ್ ಕಟ್ಟಿಂಗು, ಸ್ಲ್ಯಾಬ್ ಕಟ್ಟಿಂಗು, ಕೋರ್ ಕಟ್ಟಿಂಗ್ ಎಲ್ಲ ನಾವೇ ಮಾಡಿದ್ವಿ. ತಿರ್ಕೊ, ಅವಳೇ ಕ್ಲೀನ್ ಮಾಡ್ಕೊತಾರೆ. ಇಲ್ಲಿ ಟಿಶ್ಯೂ ತಗೋಬೇಕು, ನೀಟಾಗಿ ಸಿಡ್ಕೋಬೇಕು. ಅವಳೇ ಹೇಳಿದ್ದು ಫಸ್ಟ್. ಸೈಡ್ಸ್ ನೋಡು, ಒನ್ ಮೋರ್ ಸ್ಪೀಡ್ಸ್ ಒನ್ ಮೋರ್ ಸೈಡ್ಸ್ ಒನ್ ಮೋರ್ ಅಂತ ಸೈಡ್ಸ್ ಖಾಲಿ ಆದಂಗೆಲ್ಲ ಒನ್ ಮೋರ್ ಅಂತ ಹೇಳಿ. ಅನ್ಲಿಮಿಟೆಡಾ? ಅನ್ಲಿಮಿಟೆಡ್ ಅಲ್ಲ, ಮತ್ತೆ ಕೊಡ್ತಾರೆ. ಈಗ ಕೊಡಲ್ವ ಹಂಗಾದ್ರೆ? ಸೈಡ್ಸಿಗೆ ಎಷ್ಟು ತಗೊಳ್ತಾರೆ ಇಲ್ಲಿ? ನಮಗೆ ಏನಿಲ್ಲ ಅಂದರೆ ಇದಿಲ್ಲ. ಅವಳು ಒಂದೇ ಪ್ರಮೋದ ಇಲ್ಲಿ ಸೋದಕ್ಕೆ ಇಲ್ಲಿ ಖಾಲಿ ಆಗಿರೋದಕ್ಕೆ ನಿಂಬೆಹಣ್ಣು ಎಲ್ಲಿ ಒದ್ಕೋತಾರ ಅಂತ ಮೊದಲೇ ತಗೊಂಡು ಇಟ್ಕೊಬಿಟ್ಲಲ್ಲ. ಒನ್ ಮೋರ್ ಪ್ಲೀಸ್ ಅಂತ. ಬೇಬಿ ನಮಗೆ ಬೇಕು, ನೀನೇನೋ ನಮಗೆ ಬೇಕು ಬೇಬಿ, ಬೇಕು. ಬೇಗ ಹೇಳು, ನಂಗೊಂಚೂರು ಕೊಡ್ಲಾ? ಹೊಟ್ಟೆ ಸಿಟ್ಟೈತೆ, ಇವ್ರು ಕೊಡ್ತಾ ಇಲ್ವಲ್ಲಪ್ಪ. ಸಿಟ್ಟ ತಿರುಗಿದ್ದು ಕರಿ ಮಾಡತ್ತೀನಿ ಇರಲಿ. ಮತ್ತೆ ಹೊಟ್ಟೆ ಸಿಟ್ಟೈತೆ. ಕಾಯೋದು ಅಂದರೆ ನನಗೆ ಮತ್ತೆ ಆಗಲ್ಲ ಅಲ್ವಾ? ಕಾಯಕ್ಕಾಗಲ್ಲ ಅಲ್ಲ ಬೇಬಿ? ನಿಂಬೆಹಣ್ಣೆ ಹಾಕ್ತಿದ್ದೆ, ಅದನ್ನ ತಿಂದ್ಬಿಡತ್ತಯ್ಯಿ, ತಿನ್ನು. ಇಷ್ಟನಾ? ಕೊಡ್ತಾರೆ ತಡಿ, ಇನ್ನು ಮಟನ್ ಮಂದಿ ಬಂದಿಲ್ಲ, ಬರಬೇಕು. ಅನ್ನಿದು ಮಟನ್ ಮಂದಿ ಇದು ಜಸ್ಟ್ ಇದು. ಅವಳು ನೋಡೋ ಫ್ರೆಂಚ್ ಫ್ರೈಸ್ ತರ್ತಿರೋದು, ಫ್ರಾನ್ಸ್ ನನ್ನ ಫೇವ್ರೆಟ್ ಅಂತ. ಬಟ್ ನನಗೇನಂತ ಇರಬೇಕು, ಅದು ನನಗೆ ಇನ್ನೂ ಇಷ್ಟ. ನೋಡೋಣ ಇಲ್ಲಿ ಯಾವ ಥರ ಐತೆ ಅಂತ ಟ್ರೈ ಮಾಡಿ. ಚೆನ್ನಾಗೈತಾ ಫ್ರೆಂಚ್ ಫ್ರೈಸ್ ತಿಂತಾವ? ಹಾಯ್ ಪ್ರಮೋದ, ಇಬ್ಬರಿಗೆ ಆರ್ಡ್ರ್ ಮಾಡಿದ್ದೀಯಾ? ಎಷ್ಟು ಜನಕ್ಕೆ ಆರ್ಡ್ರ್ ಮಾಡಿದ್ದೀಯಪ್ಪ? ಹಾಂ, ಓಪನ್ ಮಾಡಿ ವಿಡಿಯೋ ಮಾಡಿ. ಹಾಂ, ಓಕೆ. ಸರಿ, ಅದೆಲ್ಲ ನೀನೇ ತಿನ್ನತ್ತು ಹೀಗೆ? ಪ್ರಮೋದ ಹೇಳ್ರಿ, ಇಷ್ಟೊಂದು ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ನೋಡೋಣ ಟೇಸ್ಟ್ ಹೆಂಗೈತೆ ಅಂತ. ತಡಿ ಬೇಬಿ, ಚೆಲ್ಲುತ್ತೆ ಆಮೇಲೆ. ನೀನು ತಿನ್ನೋ ಅದನ್ನು. ಇಷ್ಟ ಆಯ್ತು, ಚೆನ್ನಾಗೈತೆ, ಟೇಸ್ಟ್ ಗೊತ್ತಾಗಬೇಕಲ್ಲ. ಹಾಂ, ನೋಡ್ಬಿಟ್ಟು ಟೇಸ್ಟ್ ಮಾಡಿ. ಇದರ ಬಡ ಮಟನ್ ತಿಂದೆ, ಯಾವುದು ವೇಸ್ಟ್ ಮಾಡಬಾರ್ದು, ಎಲ್ಲ ತಿನ್ನಬೇಕು. ಹಾಂ, ಸರಿಯಪ್ಪ. ಸಾಕು.
ತಿನ್ನೋ ಪ್ರಮಾದ ಟೇಸ್ಟ್ ನೋಡಿ ಹೇಳ. ಗಂಡ ನೋಡಂಗೆ ಟೇಸ್ಟ್ ನೋಡಂಗೆ ಕಾಣ್ತಿಲ್ಲ, ನಾನೇ ನೋಡ್ಬಿಡು. 1 ಲೀಟರ್ ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ಟೇಸ್ಟ್ ಚೆನ್ನಾಗಿದೆಯಾ? ಪ್ರೈಸ್ ಚೆನ್ನಾಗಿದೆ. ಪ್ರೈಸ್ ಚೆನ್ನಾಗಿದೆಯಾ? ತಿಂದ್ಬಿಟ್ಟು ಆಮೇಲೆ ಇಷ್ಟಿಗೆ ಸುಸ್ತಾದ? ಅದೆಲ್ಲ ಹೊಡ್ಬೇಕು. ಹೌದಾ? ಮತ್ತೆ ತರಿಸ್ಕೊಂಡಿದ್ಯಾ ಇದನ್ನೆಲ್ಲ? ಇದ್ದು ಹಂಗೆ ಐತೆ. ಹಾಂ. ಮಂದಿ ಎಲ್ಲ ಮಂದಿ ಬಂದರೂ ಖಾಲಿ ಆಗ್ತಲ್ಲ ಇದು ಮಂದಿ. ಗೊತ್ತಿರಲಿಲ್ಲ ಮಂದಿ ಇಷ್ಟೊಂದು ರೈಸ್ ಕೊಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಆದ್ರೆ ಊಟ ಮಾತ್ರ ಸಖತ್ತಾಗಿದೆ. 5 ಜನ ತಿನ್ನೋದ್ರಲ್ಲಿ ಇಬ್ಬರು ಆರ್ಡರ್ ಮಾಡ್ಕೊಂಡಿದ್ದೀವಿ. ಮಂದಿಗೆ ಏನಾದರೂ 4ರಿಂದ 5 ಜನ ಇರ್ಬೇಕಲ್ವಾ ಸಿಂಚು? ರೈಸ್ ಜಾಸ್ತಿ ಕೊಡ್ತಾರೆ. ಹಾಂ ಅಲ್ಲ ಮಗಳು? ಒಂದು 4 ಜನ ಆದರೂ ಬೇಕಲ್ವ ಬೇಬಿ? ಹಾಂ. ಅಂದರೆ ಮಟನ್ ಜಾಸ್ತಿ ಇತ್ತಲ್ಲ, ಹಾಗಾಗಿ ಅದನ್ನು ಇದನ್ನು ಎರಡು ತಿನ್ನಕ್ಕಾಯ್ತಲ್ಲ, ಅದ್ರ ಮಧ್ಯೆ ಇದನ್ನು ಬೇರೆ ಹೊಟ್ಟೆ ನೋಡು ಚೆನ್ನಾಗಿದೆ. ಚೆನ್ನಾಗಿದೆಯಾ ಮಗಳು? ಚೆನ್ನಾಗಿದೆ ಮಗಳು ಊಟ? ಹಾಂ ಚೆನ್ನಾಗಿದೆಯಾ? ಈಗ ಸುಸ್ತಾಗೋಯ್ತೇನೆ. ಅಯ್ಯೋ ಆಯ್ತಲ್ಲ ನಂಗೆ ಏಕೆ? ತಿನ್ನಿರಲಿ. ಮನೆ ಕಡೆ ಕೊಂಡ್ರೆ ಜಾಗ ಕೊಟ್ಬಿಟ್ರೆ ಹಂಗೆ ನಿದ್ದೆ ಹೊಡಿತೀನಿ. ಹಾಂ. ಸಾಕಾಗ ನೀನು ಯಾಕೆ ಹಂಗೆ ತಿಂತೀನಿ. ಅಯ್ಯೋ ನಂಗೆ ತಿನ್ನೋಕ್ಕಾಗಲ್ಲ, ಯಾಕೆ ಹೇಳ್ಬೇಕು? ನೀವು ನೋಡಿಲಿ ಇವರು ಏನು ಗೊತ್ತ ಮನೆ ಹೇಳ ಹಾಂ ತುಪ್ಪ ಹಾಕ್ಯಾರಲ್ವಾ? ತುಪ್ಪ ಜಾಸ್ತಿ ಆಯ್ತು. ತುಪ್ಪ ಜಾಸ್ತಿ ಹಾಕಿರಿ. ಹನಿ ಅಂದ್ರೆ ನನಗೆ ಹನಿ ಮಾಡಿ ಹನಿ ಅಂತಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ತಿನ್ನೋಕ್ಕೆ ಚೆನ್ನಾಗೈತೆ, ಹೋಯ್ತಾ 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 ಒಂಥರ ಮಕ್ಕೊಂಡ್ರಂಗೆ ಆಯ್ತೈತೆ ತುಪ್ಪ. ಒಬ್ಬರು ತಿನ್ನೋ ರೈಸ್ ಅಷ್ಟು ತಿಂದರೆ ಏನು ಅನ್ಸಲ್ಲ. ಅಷ್ಟು ತಿಂದರೆ ಏನು ಅನ್ಸಲ್ಲ. Madam, we need the feedback also. Google review. ಓಕೆ, ಫೀಡ್ಬ್ಯಾಕ್ ಏನಂತ ಕೊಡ್ತೀಯಾ? ಹನಿ ಕೊಟ್ಟ ಸ್ವಲ್ಪ ರೈಸ್ ಕಮ್ಮಿ ಕೊಡಿ ಅಂತ. ಆದರೂ ಬಂದು ದುಡ್ಡಿಗೆ ತಕ್ಕನಾಗೆ ಇದು ಚೆನ್ನಾಗಿದೆ. ಕ್ವಾಲಿಟಿ ಮತ್ತು ಸರ್ವ್ ಮಾಡೋದಿಂದ ಹಿಡಿದು ಪ್ರತಿಯೊಂದೂ ಚೆನ್ನಾಗಿದೆ. ಬನ್ನಿ ಕಸ್ಟಮರ್ನ ಏನು ಮಾತಾಡಿಸ್ಬೇಕು ಅಂತ ನೋಡ್ಕೊಳ್ಬೇಕು. ಕೊಟ್ಟಿರೋ ದುಡ್ಡಿಗೆ ಒತ್ತಿರ್ಬೇಕು. ಚೆನ್ನಾಗಿದೆ. ಆದರೆ ಏನಂದರೆ ನಾವು ಬೆಳಗಿಂದ ಖಾಲಿ ಹೊಟ್ಟೆಲ್ಲ ಇರೋದ್ರಿಂದ ಖಾಲಿ ಹೋಟೆಲ್ ಇದರಲ್ಲಿಂದ ಊಟ ಸೇರ್ತಿಲ್ಲ. ನನ್ನ ಮಗಳು ಚೆನ್ನಾಗಿ ತಿಂದು ಇವತ್ತು, ಯಾಕಂದರೆ ಅವ್ಳು ಬೆಳಗ್ಗೆ ತಿಂಡಿನೂ ತಿಂದಿದ್ಲು, ಮಧ್ಯಾಹ್ನ ಊಟನೂ ಮಾಡಿದ್ರೆ ಈಗ ನೈಟ್ ಊಟ ಪಾಡಿಗೆ ಅವ್ಳು ಮಾಡ್ತಾಳೆ. ನನ್ನ ಮಗನೇ ಅವ್ರು ಬೇರೆ ಮತ್ತೆ ನನ್ನ ಮಗನಿಗೆ ಟೆನ್ಷನ್ ಇಲ್ಲ, ಪಾರ್ಸಲ್ ಹೋಗುತ್ತಿದ್ದು 50 ಎಂದು ತಿಂಡಿ ಖಾಲಿ ಮಾಡೋಕ್ಕಾಗಲ್ಲ. ಕಣ್ಣ ಅಂತ ಎಷ್ಟು ತಿಂದಿವೆ ಎಷ್ಟು ತಿಂಡಿ ಪಾರ್ಸಲ್. ನಾಳೆಗೆ ಮದುವೆ, ನಾಳೆ ಸಂಜೆ ಎಲ್ಲ ಅದೇ ನಾಳೆ ಎಲ್ಲ ಅದೇ ಅಂತ ದಿನ ಅದಕ್ಕೆ 50 ಜನ ನಾಳೆ ನಾವು ಆಫ್ ತಗೋಬೇಕಿತ್ತು. ತಪ್ಪು ಮಾಡಿದ್ವಿ, ಫುಲ್ ತಗೋಬೇಕು. ಗೊತ್ತಿಲ್ಲ ಆಫ್ ಐತಾ ಅಂತ, ಗೊತ್ತಿಲ್ಲದಲ್ಲ ಫುಲ್ ತಗೋಬೇಕು. ಫಸ್ಟ್ ಟೈಮ್ ಸರ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಯಮ ಇರೋದಲ್ಲ, ಟ್ರಿಪ್ಪಿಗೆ ಹೋದಾಗಲೂ ಇದೆಲ್ಲ ನೋಡಿದ್ವಿ, ಬಟ್ ಆ ಟೇಸ್ಟೇ ಬೇರೆ, ಇದೇ ಬೇರೆ. ಅಲ್ಲಿಗೂ ಇಲ್ಲಿಗೂ ಸಂಜೆ ನಾವೆಲ್ಲ ತಿಂದ್ವಲ್ಲ, ಅಲ್ಲಿಗೂ ಇಲ್ಲಿಗೂ ಹೋಲ್ಸ್ಕೊಂಡ್ರೆ ಅಲ್ಲಿ ತುತ್ತು ತಿನ್ನೋಕ್ಕಾಯ್ತಿರ್ಲಿಲ್ಲ. ಇದು ಚೆನ್ನಾಗಿದೆ. ಚೆನ್ನಾಗಿದೆ. ಅಂದರೆ ಒಂಚೂರು ತುಪ್ಪ ಹಾಕ್ತೀವಿ. ಹನಿ ನೀನು ಏನು ಹೇಳಿದ್ದು? ಹನಿ ಅಂತ ತುಪ್ಪ ಹಾಕ್ತೀನಿ ಅಂತ ಹೇಳಿದ್ದು. ಚೆನ್ನಾಗೈತೆ, ಏನೂ ಆಗಿಲ್ಲ. ಅಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಒಬ್ಬ ಮನುಷ್ಯ ಎಷ್ಟು ತಿನ್ಬೇಕಷ್ಟೇ. ನಾವಂದ್ರೆ ಜಾಸ್ತಿ ಆಗಿರೋದ್ರಿಂದ ಹೊಟ್ಟೆಯೊಳಗೆ ಕುಡಿಕೆಳಕ್ಕೆ ಹೋಗ್ತಿದ್ದೀವಿ, ಅದು ಮಕ್ಕೊಡ್ದಂಗೆ ಆಗ್ತೈತೆ. ತಿನ್ನೋಕ್ಕಾಯ್ತಿಲ್ಲ ಅಷ್ಟೇ. ತಿನ್ನಕ್ಕೆ ಹೋಗ್ಬಾರ್ದು. ಆದಷ್ಟು ಒಟ್ಟು ಉರಿಯುತ್ತಲ್ಲ ಅಂತ ತಿಂತಾಯಿದ್ವಿ, ಯಾರು ಮುಗ್ಸೋಕ್ಕಾಯ್ತಿಲ್ಲ ಅದರೊಳಗೆ. ಸಾಕು ಅಂದರೆ ಒಂಥರ ಹೊಟ್ಟೆ ತುಂಬ ಐತಲ್ಲ, ಅದಕ್ಕೆ ಹಂಗೆ ಅನ್ನಿಸ್ತಿರೋದು. ಹೊಟ್ಟೆ ತುಂಬ ಬಿಟ್ಟರೆ ಸಾಕು ಬೇಡ.
ಪಾರ್ಸಲ್ ತಗೊಂಡು ತಿಂದರೆ ನೀವು ಊಟ ಆಯಿತು, ಇನ್ನೇನು ಹೊರಡೋದೆ ಪಾರ್ಸಲ್ಗೆ. ಸಾಕು, ಸುಮ್ಮನೆ ಆಮೇಲೆ ವೇಸ್ಟ್ ಆಗುತ್ತೆ ಅನ್ನೋ ಕಾಡು ತಿಂದು ಆಮೇಲೆ ಮನೆಗೆ ಹೋಗಿ ಹೊಟ್ಟೆ ಬರ್ಸ್ಕೊಳ್ಳೋದಲ್ಲ. 5 ಜನ ಬಂದವರಿಗೆ ತಗೋಬೇಕಷ್ಟೇ. ಅಲ್ವಾ? 4-5 ಜನ ಬಂದರೆ ಮಂದಿ ತಗೊಂಡು, ಇಲ್ಲ ಅಂದರೆ 4-5 ಜನ ಬಂದವರಿಗೆ ಮಂದಿ ತಗೊಂಡ್ರೆ ಬರ್ತೀನಿ ತಿನ್ಬೋದು. 4-5 ಜನ ಹೋಟೆಲ್ ಬಿಲ್ಲು ತೀರಾ ಕಮ್ಮಿ ಆಯಿತು. ಇಷ್ಟೇ ಕಮ್ಮಿ ಕೊಟ್ಟರೆ ಎಲ್ಲಿ 5,100 ರೂಪಾಯಿ. 5,100 ರೂಪಾಯಿ. ಇಲ್ಲೆಲ್ಲ ಬಡವರು ಬಗ್ರಿ ಬಂದ್ರೆ ಇಲ್ಲೇ ಒಂದಿನಕ್ಕೆ ಊಟ ಮಾಡಿದ್ನು ಒಂದು ವಾರಕ್ಕೆ ಆಗೋಷ್ಟು ಹಸ್ಕ ಇದು ಕೊಡ್ತಾರೆ ಬೇಕಾರೆ. ಇಲ್ಲೇ ಅಂತೂ ಬಂದರೆ ಇಷ್ಟೊಂದು ಕಾಸ್ಟ್ಲಿ ಆಯಿತು, ಜಾಸ್ತಿ, ತುಂಬ ಕಾಸ್ಟ್ಲಿ ಆಯ್ತು. ಮಂದಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತು. 2,900 ರೂಪಾಯಿ, ಮಂದಿ. 999. ಅಲ್ಲಿ 3,000 ರೂಪಾಯಿ ಮಂದಿ, ಅದು ಮಟನ್ ಮಂದಿ. ಆಮೇಲೆ ಫ್ರಾನ್ಸು 1,700 ರೂಪಾಯಿ. ಫ್ರಾನ್ಸು 1,700. ಈಗ ನಾವು ಬಿಟ್ವಲ್ಲ ಅದು, ಅದ್ ನಾವು ಬಿಟ್ಟು ಬೇರೆ ಬಂದ್ವಿ. ಎರಡು ಪಾರ್ಸಲ್ 2 ಪೀಸಿಗೆ ಯಾರು ಪಾರ್ಸಲ್ ಮಾಡ್ಕೋತಾರೆ ಅಂತ ಸುಮ್ಮನೆ ಬಿಟ್ಟು ಬಂದ್ವಿ. ಎಷ್ಟು ರಿಟರ್ನ್ ಆಗ್ತದೆ. ವಾಟ್ರ್ ಬಾಟಲ್ಲೇ 19 ರೂಪಾಯಿ. ಇದು ಕೊಕಾ ಕೋಲಾ 140 ರೂಪಾಯಿ. ಟೋಟಲ್ 5,100 ರೂಪಾಯಿ. ಅಲ್ಲಿ ಏರ್ಸಿಲ್ ಕುಂತಿದ್ರೆ ರೈಟ್ ಜಾಸ್ತಿ ಆಯಿತು, ಬಟ್ ಅದ್ರ ತಕ್ಕನಾಗೆ ಕ್ವಾಲಿಟಿ ಆಗೋಯ್ತೆ, ಹೈಜಿನಿಕ್ ಆಗೋಯ್ತೆ, ಚೆನ್ನಾಗೈತೆ. ಇನ್ನೊಂದು ನಾನೇನ್ ಮಾಡ್ತೀನಿ ಗೊತ್ತಾ, ಈಗ ಉಳಿದಿರೋ ರೈಸ್ ಪಾರ್ಸಲ್ ಕೊಟ್ಟವ್ರೆ, ಒಂದು ಅಗ್ಲೂ ವೇಸ್ಟ್ ಮಾಡಲ್ಲ. ನೈಟ್ ಎಲ್ಲ ಕೂತ್ಕೊಂಡು ತಿಂತೀಯಾ? ರೈಟ್ ಎಲ್ಲ ಗೊತ್ತಿನ ನೋಡ್ತೀನಿ. ರೈಟ್ ಜಾಸ್ತಿ ಆಯಿತು ಅನ್ನೋದೊಂದು ಬಿಟ್ರೆ ವರ್ತಿತ್ತಲ್ಲನ, ಓದ್ತಿದೆ. ರೈಟ್ ಏನೇ ಸಿಂಚು ಏನೊಂದು ಅಂದಾಜಲ್ಲಿ ಒಂದು 1,800 ರೂಪಾಯಿ ಜಾಸ್ತಿ ಕೊಟ್ಟಿದ್ವಿ ಕಣೆ. ಖಂಡಿತ ಒಂದೊಂದುವರೆ ಸಾವಿರ 1,800 ರೂಪಾಯಿ ಜಾಸ್ತಿ ಕೊಟ್ಟಿದ್ವಿ. ಆದ್ರೂ ಈ ಟೇಸ್ಟು ಇದು ಈ ಥರ ಫೆಸಿಲಿಟಿ ಈ ಥರ ಅವರು ಆ ಥರ ಏನು ಬಿಲ್ ಮಾಡ್ತಾರೆ ಅಂದರೆ ಅದೇ ಥರ ಇದೆ ಕಣೆ. ಅದು ರೆಸಿಡೆನ್ಸಿ, ಇದು ಹೋಟ್ಲು ಅಷ್ಟೇ ಫೆಸಿಲಿಟಿ ಇದೆ. ಅಲ್ಲೇನ್ ಕೆಲಸದವ್ರೇನ್ ಕಮ್ಮಿ ಅವ್ರ ವರ್ಕರ್ಸ್ಗಳು, ಅವರೇ ಒಂದು 200 ಜನ ಅವರೇ ಅವರಪ್ಪ, ಅವರೇ ಒಂದು 100 ಜನ ಅವ್ರೆ. ಅವ್ರು ಬರೀ ಸೂಟ್ ಹಾಕ್ಯಂಡು ನಿಂತವ್ರಲ್ಲ, ಅವ್ರಿಗೆ ಕೊಡ್ಬೇಕು. ನಮ್ಮ ಮದುವೆ ಎಲ್ಲ ಹಾಕ್ಯಂದಿರಲ್ಲ ಅಂತ ಸೂಟ. ನೋಡು, ಆದ್ರೂ ಈ ಬಿಲ್ ಇಟ್ಟಿರ್ತೀನಿ ನೆನಪಿಗೋಸ್ಕರ. ನಾನು ಡ್ಯಾಶ್ ಇಟ್ಟಿರು. ದೇವ್ರೆ, ಹೊಟ್ಟೆಲ್ಲ ಉರಿತೈತಿ. ಎಷ್ಟು ಜೊತೆ ಬಟ್ಟೆ ತಳ್ಬೇಕು ನಾನು. ಕಟ್ ಮಾಡಿ ಹೇಳ್ತೀನಿ ಸ್ವಲ್ಪ. ಏಕೆ ಅಣ್ಣ ಮಾಡ್ಬೇಕು ಅಣ್ಣಂತ ಮಾತಾಡ ನೋಡಿ, ಅವರು ನಲ್ಲಿ ಅಂಗಡಿ ಓನರು ಹೆಂಗ್ ಮಾತಾಡ್ತಾರೆ. ಅಣ್ಣ ಎಲ್ಲಿ ಬಡವ್ರ ಬಗ್ರಿ ಬರಾಕ ಹಾಕಲ್ಲ ಕನ್ನಡ. ಬಿಲ್ ನೋಡೋಣ, ಬಿಲ್ಲ ಯಪ್ಪ ಸುಮ್ಮನೆ ನೋಡೋಣ ಎಷ್ಟು ಕಟ್ಟಿದ್ದೀನಿ. ಇಬ್ರಿಗೆ ನೋಡೋಣ, ಇಬ್ರಿಗೆ ಕಟ್ಟಿರೋದು ನಾನು. ಅಷ್ಟೇ ಕನ್ನಡ, ಅಷ್ಟೇ ತಿಂದಿದ್ದು ನಾನು. ಅಣ್ಣ ನನಗೆ ನೆಗೆ ಬಂದೈತೆ ಕನ್ನಡ ಬಿಲ್ ನೋಡಿ. ಅಣ್ಣ ನನ್ನ ತಗೋತಾ ಇರಲ್ಲ, ನನ್ನ ಕಿರಾಣ ಮಾಡಿದ್ದು ಕನ್ನಡ. ಓಯ್ ಮಂದಿ ಅನಿಲಿ ಬೊಗ್ರಿ ಸೈಡ್ ಹೆಂಗ್ ಇರೋದು ಗೊತ್ತಾ, ಸರ್ ಪ್ಲೇಟ್ ಹಾಕ್ತಾರೆ ನಿಂಗೆ ಅಂದ. ಪ್ರಮೋದ, ನಿನ್ನ ಮಗನಿಗೆ ಯಾವಾಗ ಬುದ್ಧಿ ಕಲಿಸ್ತೀಯ? ಏ ಮಚ್ಚ ಮಲಗಿದ್ದ? ಎಲ್ಲಿದ್ದೆ? ಅದೇ ಎಲ್ಲಿದ್ದೆ? ಸಲ್ಯೂಟ್. ಬಿಲ್ ಹಿಡ್ಕೊಂಡು ಯಾಕೆ ಈ ಥರ ಆಡ್ತದೆ ಇವತ್ತು? ನಮ್ಮ ಮಚ್ಚ ಬತ್ತಂದೆ, ನಿಮ್ಮ ಮಚ್ಚ ಕೊಡ್ತೀನಿ. ಮಚ್ಚ ಇದರ ಮಚ್ಚ ಬೇಕೋ ಮಚ್ಚ. ಲೋ ಪ್ರೇರಿ ಕಳಿಸ್ಲಾ? ಅಲ್ಲ, ನಾವು 4 ಜನ ಕುತ್ಕೊಂಡು ತಿಂದ್ರು ಇಷ್ಟು ಬಿಲ್ ಮಾಡಿರ್ಲಿಲ್ಲ. ಯಾರು ಇದು 3,000 ರೂಪಾಯಿ ಐತಲ್ಲ ಅದು. 3,000 ರೂಪಾಯಿ ಅವರಲ್ಲಿ ಕರೀರಿ. ಮುಚ್ಚಿ
3,000 ರೂಪಾಯಿ ನನಗೆ ಬೇಡ. ಇಲ್ಲಿ ರೈಸ್ ಇನ್ನೂ ಎಷ್ಟಿತ್ತು ಹೇಳು, ನಾನು ವೇಸ್ಟ್ ಮಾಡಿ ಇಟ್ಕೊಳ ಟೇಸ್ಟ್ ಒಂದು ಡಬ್ರಿ. ಏನ್ ಗೊತ್ತಾ, ಟೇಸ್ಟ್ ಸೂಪರ್ ಆಗಿದೆ ಮಂದಿ ತಗತ್ತಾರೆ ಮಗ. ನಾವ್ ಆರ್ಡರ್ ಮಾಡ್ಲಿಲ್ಲ, ಅವ್ನು ನಮ್ ಕಿರಾಣ ಆರ್ಡರ್ ಮಾಡ್ದ, ಅಲ್ಲಿ ಬಿಲ್ಡಿಂಗ್ ಓನರು ನಮ್ಮ ಹುಡುಗ ಅವನು ಆರ್ಡರ್ ಮಾಡ್ದ. ತಗೊಳ್ಳೆ ಚೆನ್ನಾಗಿರುತ್ತೆ. ನಾನೇ ಕೇಳ್ದೆ ಏನ್ ಚೆನ್ನಾಗಿರುತ್ತ ಅಂತ. ಈ ಚೆನ್ನಾಗಿರುತ್ತೆ ತಿನ್ನೋ ಮಗ ಅಂದ. ಇಲ್ಲಿ ಚೆನ್ನಾಗಿದ್ದಾಗ 3,000 ರೂಪಾಯಿ ಏನ್ ಬೆಲೆ ಬೇಡ ಮಗ, ಟೇಸ್ಟು ಸೂಪರ್ ಮಗ. ಆಮೇಲೆ ನನಗೆ ಇದ್ರಲ್ಲಿ ಏನಂತ 1,000-1,800 ರೂಪಾಯಿ ಜಾಸ್ತಿ ಕೊಟ್ಟೆ ಅನ್ನಿಸ್ತೈತಿ ಇದ್ರಲ್ಲಿ. ಲೋ GST ನೋಡ, ಎಷ್ಟು ಸರ್ ಶಬಾಷ್ ನೋಡ್ಲಾ 121 ಕಂಡ್ಲ. 1,600 ಏನದು ಲೋ ಬರೀ 15 ಫ್ರಾನ್ಸ್ ಕಂಡ್ಲ. ಒಂದು ಅರ್ಧ ಕೆಜಿ 1 ಕೆಜಿ ತಗೊಂಡೋಗಿ ಒಂದು ಸ್ಟವ್ ತಗೊಂಡೋದ್ರೆ ಸಿಲಿಂಡರ್ ಬರ್ತದ. ಅಲ್ಲೇ ನಾವು ಹೋಸಲ ಹೋಯ್ತಾ ಡಿಕ್ಕಿ ವಿಶ್ವನಾನುವೆ ಡಿಕ್ಕಿಲಿ ಹಂಗೆ ಬೇಸ್ಕೊಂಡು ತಿಂದಿದ್ದ. ನನಗೆ ಏನು ಒಂಥರ ನೆಮ್ಮದಿ ಅನ್ನಿಸ್ತಾ ಅಲ್ವಾ? ಈ ಖುಷಿ ಆಯ್ತು. ನಮ್ಮ ಅಚ್ಚನ ಇಸ್ಕೊಂಡು ಹೋದ್ನಲ್ಲ, ನಮ್ಮ ಅಚ್ಚನ ತಿಂತಾನೆ. ಸಾಕು, ನಾವು 4 ಜನ ತಿಂದು, 4 ಅಲ್ಲ 5 ಜನ. ನನ್ನ ಮಗಳು ಸೇರಿ ಅಲ್ಲಿಗೆ 5 ಜನಕ್ಕೆ 5,000 ಸರಿ ಆಯ್ತು. ಒಂಥರ ನೆಮ್ಮದಿ. ಈ ಒಂಥರ ನೆಮ್ಮದಿ. ವೇಸ್ಟ್ ಮಾಡ್ಬಾರ್ದು. ವೇಸ್ಟ್ ಮಾಡ್ಬಾರ್ದು ಯಾವತ್ತೂ ಅಷ್ಟೇ. ಅನ್ನೋದ್ರವ್ರು ಮಾತ್ರ ಇದನ್ನ ಮಾಡ್ತಾರೆ ನೋಡು. ಈಗ ಯಾರು ಅನ್ನೋದ್ರೋಣ ಎಲ್ಲೆಲ್ಲಿದೆ ಅನ್ನಂಗೆ ಕರೆಕ್ಟೇ. ನಾನು ಫೋನ್ ಮಾಡಿದೆ, ಅವನು ತಣ್ಣೀರಳದಲ್ಲಿದ್ದ. ಫೋನ್ ಮಾಡಿದೆ, ಬಂದ, ಮುಚ್ಚಿ ಬಾಯಿಲಿ ಅಂದೆ, ಕರೆದು ಕೊಟ್ಟು ತಿಂದು, ಅದು ಖುಷಿ. ವೇಸ್ಟ್ ಮಾಡ್ಬೇಡು ಅನ್ನ. 11 ರೂಪಾಯಿ ಮಗ ಸಿಟಿಯೊಳಗೆ ಹೋನ, 11 ರೂಪಾಯಿನೂ ಕಷ್ಟಪಟ್ಟಿರ್ತೀವಿ. ಯಾವತ್ತೂ ಅಷ್ಟೇ, ಅನ್ನನೇ ಆಗಲಿ ಯಾವುದೇ ಆಗಲಿ ವೇಸ್ಟ್ ಮಾಡಬಾರ್ದು. ನೋಡ್ತಾ ಇರ್ತಾನೆ ದೇವ್ರು, ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಅದರಲ್ಲಿ ಯಾವತ್ತೂ ಕೊಟ್ಟವನೇ ಅಂದ್ಕೊಂಡು ಇವತ್ತು ದುರಂಕಾರ ತೋರಿಸ್ಬಾರ್ದು. ಇನ್ನೊಂದು ದಿನ ಕೊಡೋಕ್ಕಲ್ಲ, ತಿನ್ನಕ್ಕೂ ಏನಿರಲ್ಲ ಅಂತ ತಿಳ್ಕೊತಾನೆ. ಏನೇ ಸಿಂಚು ಕರೆಕ್ಟಾಗಿ ಹೇಳೋದು. ಅದಕ್ಕೋಸ್ಕರ ಯಾವತ್ತು ಕೊಟ್ಟವನೇ ಅಂತ ದುರಂಕಾರ ತೋರಿಸೋದು, ವಿಚಾರದಲ್ಲಿ ಡೆವಲಪ್ ಮಾಡೋದು ಯಾವತ್ತೂ ಮಾಡೋಕ್ಕೆ ಹೋಗಲ್ಲ. ನಾನು ಮಾಡೋದು ಇಲ್ಲ, ನನ್ನ ಲೈಫಲ್ಲಿ ನಂಗೆ ಬಂದು ಇಲ್ಲ, ಅದನ್ನ ಕಲಿತೂ ಇಲ್ಲ, ಕಲಿಯೋದು ಇಲ್ಲ. ಅದನ್ನ ಯಾವತ್ತೂ ಅಷ್ಟೇ ಕೊಟ್ಟು ತಿನ್ಬೇಕು. ಆಮೇಲೆ ದುಡ್ಡು ಆದರ್ನ ನೆನ್ಕೋಬೇಕು. ಆದರೂ ಮಚ್ಚ ನಮ್ಮ ಮಿಸ್ಸಸ್ ತಿಂತಾರೆ, ಅದು ನಮಗೆ ಹೊರ್ತು ಅನ್ನಿಸ್ತು. ಅಲ್ಲಿಗೆ ನಾವು 5 ಜನ ತಿನ್ನಂಗಾಯ್ತು. ಖುಷಿ ಅಂತ ನಮಗೆ ಒಂಥರ ರಿಲೀಫ್ ಆಯ್ತು. ನನಗೆ ರಿಲೀಫ್ ಆಯ್ತು, ನಮಗೆ ರಿಲೀಫ್ ಆಗುತ್ತೆ ಅಷ್ಟೇ. ಯಾರ್ಯಾರು ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಅಷ್ಟೇ, ಇವ್ರ ಫ್ರೆಂಡ್ಶಿಪ್ ಅಲ್ಲ ಇರ್ಬೋದು, ನಮ್ಮ ಫ್ರೆಂಡ್ಶಿಪ್ ಅಲ್ಲ ಇರ್ಬೋದು. ಅದ್ರಲ್ಲ ಅವನ ನನ್ನ ಫ್ರೆಂಡ್ಶಿಪ್ ಬೇರೆ ಲೆಕ್ಕಾಚಾರ. ತಿನ್ನಕ್ಕೆ ಉಣ್ಣಕ್ಕೆ ಯಾರು ಅಷ್ಟೇ, ಇನ್ನು ಮುಂದೆ ಏನೋ ನೋಡೋಲ್ಲ. ಅವ್ರ ಹತ್ರ ಇರುತ್ತಾ ಅವ್ರು ಕೊಡಿಸ್ತಾರೆ, ನಮ್ಮ ಹತ್ರ ಇದ್ದಾಗ ನಾವು ಕೊಡಿಸ್ತೀವಿ, ಅದು ಬೇರೆ. ಅದೇ ಬೇರೆ. ಮುನ್ನೋರು ಎಲ್ಲರೂ ಹೋಗೋಣ ಬಾ ಅಂತವನೆ. ಹೋಗ್ಬೇಕು ಗೈಸ್, ಇರೋದು ಒಂದು ಲೈಫ್, ಎಂಜಾಯ್ ಮಾಡಬೇಕು. ಇನ್ನು ಯಾವಾಗ ಎಂಜಾಯ್ ಮಾಡೋದು? 25 ವರ್ಷ ನನಗೆ, 30 ವರ್ಷ ಅಂಕಲಿಗೆ. ಅಂಕಲು ಹೌದು, ಆಂಟಿ ಅಲ್ವಾ? 2 ಮಕ್ಳಾಗಿವೆ. 2 ಮಕ್ಳು. ನಂಗಿಂದ 25 ವರ್ಷ, ನಂಗೆ 30 ಆಗಿಲ್ವಲ್ಲ ಅಲ್ಲ ಅದೇ. ನಮ್ಗೆ ಗೌಡ್ರು ಬಂದವ್ರೆ. ಗೌಡ್ರು ಮೊಬೈಲ್ ಹಿಡ್ಕೊಂಡು ಕೂತ ಸೌಂಡ್ ಕೊಡ್ಬೇಡ್ರಿ. ನೋಡು ಸಿಟಿ ಪಾಯಿಂಟ್ ಮೊದಲು ಹಳೇದು ನೋಡು, ಬಿಲ್ಡಿಂಗ್ ಹೆಂಗ್ ಮಾಡಿದ್ರಿ ಇದು. ಹಳೆ ಬಿಲ್ಡಿಂಗ್ ಆರ್ಡ್ರು ಮಾಡಿ ಎಷ್ಟು ಬಾಡಿಗೆ ಬರಂಗ್ ಮಾಡಿದ್ರು ಮರಿ ಇರ್ತಾನೆ ಅದ. ಆದ್ರೆ ಹೆಂಗ್ ಅನಿಸ್ತಿತ್ತು ನಮ್ಮದು ಇವತ್ತಿನ ಡೇ ಫುಲ್ಲು. ಇವತ್ತಿನ ಡೇ ನನಗೆ ಏನೇ ಬೇಜಾರಾಗಿರ್ಬೋದು, ಆ ಬೇಜಾರ ನಾನು ತಂದ್ಕೊಳ್ಳಲ್ಲ. ಇವತ್ತಿನ ಡೇ ಬಂದು ಫುಲ್ಲು ಖುಷಿ, ಹ್ಯಾಪಿನೆಸ್ಸು. ಇವತ್ತು ನಮ್ಮ ಡ್ರೀ ಬಿಡಿಸಿದ್ದೀನಿ, ನಮ್ಮ ಹೆಂಡತಿಗೆ ಪ್ರೆಸೆಂಟೇಷನ್ ಮಾಡಿದ್ದೀನಿ, ಗಿಫ್ಟ್ ಕೊಟ್ಟಾಗ ಮಾಡಿದ್ದೀನಿ. ಅದು ಗಿಫ್ಟ್ ಥರನೇ ಅದು. ಇವತ್ತಿನ ಡೇ ಬಂದು ನನಗೆ ಖುಷಿ ಇತ್ತು. ಅದರಲ್ಲಿ ಈಗಂತೂ ಸ್ವಲ್ಪ ಲೈಟಾಗಿ ಬೇಜಾರಾಯಿತು, ಈಗ ಇನ್ನೂ ಖುಷಿ ಆಯಿತು ಅಷ್ಟೇ. ಇವತ್ತಿನ ಡೇ ಯಾವತ್ತು ಮಣ್ಣ ಹೇಳಿತೆ, ಇವತ್ತಿನ ಡೇ ಬೇಜಾರು ಮಾಡ್ಕೊಳಂಗಿಲ್ಲ ನೀನು ಅಂತ. ನನಗೆ ಬೇಜಾರು ಮಾಡ್ಕೊಂಡಿಲ್ಲ. ಏನೋ ಗೊತ್ತಿಲ್ಲ, ನಾವು ಏನು ತಗೊಂಡ್ರು 3ನೇ ತಾರೀಕು 1ನೇ ತಾರೀಕು ಬರೀ ಬೆಸ ಏನಂದ್ರೆ ನಮ್ಮ ಮಗಳು ಹುಟ್ಟಿದ್ದು 23ನೇ ತಾರೀಕು, ಇವನು ಹುಟ್ಟಿದ್ದು 13ನೇ ತಾರೀಕು. ನಾವು ಕಾರ್ ತಗೊಂಡಿದ್ದು 1ನೇ ತಾರೀಕು, ಬೈಕ್ ತಗೊಂಡಿದ್ದು 3ನೇ ತಾರೀಕು, ಎಕ್ಸ್ಟ್ರಾ ಮತ್ತೆ ಡಿಯೋ ಓಲಾ ಗಾಡಿ ತಗೊಂಡಿದ್ದು ಆಗಸ್ಟ್ 15ನೇ ತಾರೀಕು, ಸ್ವಾತಂತ್ರ್ಯ ದಿನಾಚರಣೆ ದಿನನೇ. ಸೊ ಎಲ್ಲ ನಾವು ಏನೇ ಮಾಡಕ್ ಹೋದ್ರು 3, 1, 15 ಇಂಥ ದಿನಗಳಲ್ಲೇ ಬೆಸ ಏನೇ ಮಾಡಕ್ ಹೋದ್ರು ಅದೊಂದು ಸಂಖ್ಯೆ. ಗಾಡಿ ನಂಬರ್ ಚೆನ್ನಾಗಿ ಬಂದಿದ್ ಕಣೆ. ಯಾವ್ದ್ರದ್ದು ಹೇಳು? ಇದು ಬೈಕಿಂದು GT 26 ತಪ್ಪಾಯಿದ್ರೆ ತಪ್ಪಾಗಿಲ್ಲ, ಇದೇನಾ 100%. HM K13 HM 26 76
ಹೆಂಗ್ ಬಂದಿತ್ತು ಗಾಡಿ ನಂಬರು? ಫ್ಯಾನ್ಸಿ ನಂಬರ್ ಬಂದಂಗೆ ಬಂದಿತ್ತು 26 76 ನಾನು ನೋಡಿದೆ ಮರ್ತೆ ಹೋಗೈತೆ ನಂಗೆ 26 76. ನೋಡೋದ. ವಿಡಿಯೋ ಇಷ್ಟೇ ಗಾಯ್ಸ್. ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್ ಮಾಡೋ. ಬಾಯ್ ಮಾಡೋ ಮಗನೇ. ಊಟ ಮಾಡೋದ ಮಗನೇ. ನೋಡ ಬಾಯ್ ಮಾಡೋ.